ಚಿತ್ರದ ಕನ್ನಡ ಈ ನಟಿ ಯಾರು? ರುಕ್ಮಿಣಿ ವಸಂತ್ ಕಾಂತಾರ ಚಿತ್ರದಲ್ಲಿ ಇರೋದು ನಿಜವೇ? ಬಾರೋ ಹೊರಡೋಣ. ಬಾರೋ. ಸ್ವಲ್ಪ ಮರ್ಯಾದೆ ಕೊಟ್ಟು ಪ್ರೀತಿಯಿಂದ ರೀ ಅಂತ ಕರಿಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ನಾಯಕಿ ಹೆಸರು ಗಮನ ಸೆಳೆಯುತ್ತಿದೆ. 3 ವರ್ಷಗಳ ಪರಿಶ್ರಮ, 250 ದಿನಗಳ ಚಿತ್ರೀಕರಣ. ಕಾಂತಾರ ಚಾಪ್ಟರ್ 1 ಚಿತ್ರದ ಮೇಕಿಂಗ್ ವಿಡಿಯೋ ಹೊರ ಬರ್ತಿದ್ದಂತೆ ಕುತೂಹಲ ಜಾಸ್ತಿ ಆಗ್ತಿದೆ. ಸಿನಿಮಾದಲ್ಲಿ ಯಾರೆಲ್ಲ ಇರ್ತಾರೆ, ನಾಯಕಿ ಯಾರು ಅನ್ನುವ ಪ್ರಶ್ನೆ ಕೂಡ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಚಿತ್ರದ ನಾಯಕಿಯ ಹೆಸರು ಗಮನ ಸೆಳೆಯುತ್ತಿದೆ. ಆದ್ರೆ ಆ ನಾಯಕಿ ಯಾರು ಅನ್ನೋ ಪ್ರಶ್ನೆಗೆ ಈಗಾಗಲೇ ಒಂದು ಸುದ್ದಿನೂ ಇದೆ. ಆ ನಾಯಕಿ ಬೇರೆ ಯಾರು ಅಲ್ಲ, ಸಪ್ತ ಸಾಗರದ ಸಿನಿಮಾ ನಾಯಕಿ ರುಕ್ಮಿಣಿ ವಸಂತ್ ಅನ್ನುವ ಮಾತು ಕೇಳಿ ಬರ್ತಿದೆ. ಇದರ ಸುತ್ತ ಇರುವ ಇನ್ನಷ್ಟು ವಿವರ ಇಲ್ಲಿದೆ ನೋಡಿ. ಕಾಂತಾರ ಚಾಪ್ಟರ್ 1 ನಲ್ಲಿ ರುಕ್ಮಿಣಿ ವಸಂತ್. ಹೌದು, ಈ ಒಂದು ಮಾತು ಈ ಹಿಂದಿನಿಂದಲೂ ಇದೆ. ರಿಷಬ್ ಶೆಟ್ಟಿ ಕಾಂತಾರ ಚಾಪ್ಟರ್ 1 ಚಿತ್ರದಲ್ಲಿ ರುಕ್ಮಿಣಿ ವಸಂತ್ ನಾಯಕಿ ಅನ್ನೋದೇ ಈ ಸುದ್ದಿ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಚಾರ ಗಮನ ಸೆಳೆಯುತ್ತಲೇ ಇದೆ. ಸಿನಿಮಾದ ಶೂಟಿಂಗ್ ಮುಗಿದಿರೋ ವಿಡಿಯೋ ಕೂಡ ಹೊರ ಬಂದಿದೆ. ಹಾಗಾದ್ರೆ ರುಕ್ಮಿಣಿ ವಸಂತ್ ಕಾಂತಾರ ಚಿತ್ರದಲ್ಲಿ ಇರೋದು ನಿಜವೇ? ರುಕ್ಮಿಣಿ ವಸಂತ್ ಈ ಒಂದು ಚಿತ್ರದಲ್ಲಿ ಇದಾರೋ ಇಲ್ವೋ, ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಹೊಂಬಾಳೆ ಸಂಸ್ಥೆಯಲ್ಲೂ ಹೇಳ್ಕೊಂಡಿದ್ದಿಲ್ಲ. ಈ ಬಗ್ಗೆ ಹಿಂಟ್ ಕೂಡ ಕೊಟ್ಟಿಲ್ಲ. ಇನ್ನು ಚಿತ್ರದ ನಾಯಕ ಮತ್ತು ನಿರ್ದೇಶಕ ರಿಷಬ್ ಶೆಟ್ಟಿ ಕೂಡ ಏನು ಹೇಳ್ಕೊಳ್ಳಕ್ಕೆ ಹೋಗಿಲ್ಲ. ಆದ್ರೂ ಈ ಒಂದು ಸುದ್ದಿ ಹರಿದಾಡ್ತಾನೆ ಇದೆ. ಇದನ್ನು ಗಾಳಿ ಸುದ್ದಿ ಅಂತಲೇ ಸದ್ಯ ಹೇಳ್ಬಹುದು. ಆದ್ರೆ ಚಿತ್ರದ ಮೇಕಿಂಗ್ ವಿಡಿಯೋ ಹೊರ ಬರ್ತಿದ್ದಂತೆ ತಡ ಈ ಸುದ್ದಿಗೆ ಮತ್ತೆ ರೆಕ್ಕೆ ಪುಕ್ಕಗಳು ಬಂದಂತೆ ಇದೆ. ಇದೇ ಮೇಕಿಂಗ್ ವಿಡಿಯೋದ ಒಂದು ಕ್ಲಿಪ್ ಇಟ್ಕೊಂಡು ಚಿತ್ರದ ನಾಯಕಿ ರುಕ್ಮಿಣಿ ವಸಂತ್ ಅಂತಲೇ ಸುದ್ದಿ ವೈರಲ್ ಆಗ್ತಾ ಇದೆ ನೋಡಿ. ಅಕ್ಟೋಬರ್ 2ರಂದು ಕಾಂತಾರ ಚಾಪ್ಟರ್ 1 ಚಿತ್ರ ರಿಲೀಸ್ ಆಗ್ತಿದೆ. ಬಹು ಭಾಷೆಗಳಲ್ಲಿಯೇ ಈ ಚಿತ್ರ ರಿಲೀಸ್ ಆಗಿ ದೊಡ್ಡ ಮಟ್ಟದಲ್ಲೇ ಈ ಚಿತ್ರವನ್ನು ತೆರೆಗೆ ತರೋ ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ. ಸತತ 3 ವರ್ಷದ ಶ್ರಮದ ಫಲ ಕಾಂತಾರ ಚಿತ್ರ ರೆಡಿಯಾಗಿದೆ. ಈ ಒಂದು ಚಿತ್ರವನ್ನು ಮಾಡುವ ಹೊತ್ತಿಗೆ ಸಾಕಷ್ಟು ಸಮಸ್ಯೆಗಳು ಕೂಡ ಬಂದಿದ್ವು. ಆದ್ರೆ ಆ ದೈವ ಕೈ ಬಿಡ್ಲಿಲ್ಲ. ಎಲ್ಲವನ್ನು ಎದುರಿಸೋ ಶಕ್ತಿಯನ್ನು ಕೊಟ್ಟಿದ್ದಾನೆ ಅಂತಲೇ ರಿಷಬ್ ಶೆಟ್ಟಿ ಅವರು ಹೇಳ್ಕೊಂಡಿದ್ರು. ಸಪ್ತ ಸಾಗರದಾಚೆಯಲ್ಲೂ ಖ್ಯಾತಿಯ ನಟಿ ರುಕ್ಮಿಣಿ ವಸಂತ್. ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಕಾಂತಾರ ಸಿನಿಮಾ ಮೂಲಕ ಖ್ಯಾತಿ ಗಳಿಸಿದ್ದವರು. ಇದೀಗ ಬಹು ನಿರೀಕ್ಷಿತ ಪ್ರಿಕ್ವೆಲ್ ಕಾಂತಾರ ಅಧ್ಯಾಯ 1ರೊಂದಿಗೆ ಬರಲು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದ ಈ ಚಿತ್ರದ ಚಿತ್ರೀಕರಣವನ್ನು ಸದ್ಯದಲ್ಲೇ ಪ್ರಾರಂಭಿಸಿದೆ. ಚಿತ್ರದ ಸಂಬಂಧಿಸಿದಂತೆ ಯಾವುದೇ ವಿವರಗಳನ್ನು ಚಿತ್ರತಂಡ ಬಿಚ್ಚಿಡದಿದ್ದರೂ ರಿಷಬ್ ಶೆಟ್ಟಿ ನಾಯಕನಾಗಿ ತಮ್ಮ ಪಾತ್ರವನ್ನು ಪುನರಾವರ್ತಿಸುತ್ತಾರೆ ಮತ್ತು ಮೂಲ ಕಾರಣದಿಂದ ಕೆಲವು ಪಾತ್ರಗಳು ಬದಲಾವಣೆಯಾಗಿವೆ ಎನ್ನಲಾಗಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಚಿತ್ರತಂಡ ನಟಿ ರುಕ್ಮಿಣಿ ವಸಂತ್ ಅವರೊಂದಿಗೆ ಮಾತುಕತೆ ನಡೆಸಿದೆ ಎಂದು ಹೇಳಲಾಗ್ತಿದೆ. ಕಾಂತಾರ ಅಧ್ಯಾಯ 1ರಲ್ಲಿ ನಟಿ ರುಕ್ಮಿಣಿ ವಸಂತ್ ನಟಿಸುತ್ತಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿದ್ದು ಈಗಾಗಲೇ ಸಾಕಷ್ಟು ನಿರೀಕ್ಷೆ ಹುಟ್ಟು ಹಾಕಿದೆ. ನಟಿಯೊಂದಿಗೆ ಮಾತುಕತೆಗಳು ಪ್ರಗತಿಯಲ್ಲಿದ್ದು ಎಲ್ಲವೂ ಅಂದುಕೊಂಡಿದ್ದಂತೆ, ಆದರೆ ಶೀಘ್ರದಲ್ಲೇ ಚಿತ್ರತಂಡ ಅಧಿಕೃತ ಘೋಷಣೆ ಮಾಡಲಿದೆ ಎನ್ನಲಾಗ್ತಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸಿನಿ ಪ್ರಿಯರಿಗೆ ಒಂದೇ ವೇದಿಕೆ ಮೇಲೆ ದಿಗ್ಗಜರ ನಟರನ್ನು ಒಮ್ಮೆಲೆ ಕಣ್ತುಂಬಿಕೊಳ್ಳುವ ಭಾಗ್ಯ ಅತಿ ಶೀಘ್ರದಲ್ಲೇ ಬರಬಹುದು ಎನ್ನಲಾಗ್ತಾ ಇದೆ.